ರೆಡಿನಾ ರೋಲಿಂಗ್ ಸರ್ ಹೇಳಿ ಸರ್. ಇವತ್ತು ಬಿಜೆಪಿ ನಿಯೋಗ ಕೂಡ ಹೋಗಿದ್ದಾರೆ ಸರ್, ವಿರೋಧಿಸಿದ್ದಾರೆ ಟೌನ್ಶಿಪ್ ಅನ್ನು. ನಮ್ಮ ಅಭಿಪ್ರಾಯ, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರು ಈ ಜಿಲ್ಲೆಯ ಉಸ್ತುವಾರಿಯಾದಂಥ ಸಂದರ್ಭದಲ್ಲಿ ಮತ್ತು ಅಶೋಕ್ ಅವರು ಭವಿಷ್ಯ ಅವತ್ತು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು ಅಂತ ಗೊತ್ತಿಲ್ಲ ನನಗೆ ಯಾವ್ದು ಮಿನಿಸ್ಟರ್ ಆಗಿದ್ರು ಅಂತ. ಜಗದೀಶ್ ಶೆಟ್ಟರು KDB ಮಿನಿಸ್ಟರ್ ಆಗಿದ್ರು, ಇಂಡಸ್ಟ್ರಿಯಲ್ ಮಿನಿಸ್ಟ್ರು. 1,000 ಎಕರೆ ಅಕ್ವೈರ್ ಮಾಡಿದ್ರು. ಇದರಲ್ಲಿ ಈ ಏನು 10,000 ಎಕರೆ ಅಕ್ವಿಷನ್ ಆಗಿತ್ತಲ್ಲ, ಅದರಲ್ಲಿ 1,000 ಎಕರೆನ ಜಗದೀಶ್ ಶೆಟ್ಟರೆ ಅವರು KDB ಮಿನಿಸ್ಟರ್ ಅಕ್ವೈರ್ ಮಾಡಿದ್ರು. ಅವತ್ತು ನಾನೊಂದು ಪ್ರೆಸ್ ಮೀಟ್ ಮಾಡಿದೆ, ಎಲ್ಲಿ ಆ ಹೊಸೂರು ಭಾಗದಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದೆ ನಾನು ರೈತರು ಜೊತೆಗೆ ನಮ್ಮ CM ಲಿಂಗಪ್ಪನವರು ಕೂಡ ಇದ್ದರು. ನಾನು ಹೇಳಿದೆ, ಈ 1,000 ಎಕರೆ ನೀವು ತಗೊಳ್ಳೋದಾದರೆ ಪೂರ್ತಿ ತೊಗೊಳ್ಳಿ, 10,000 ಎಕರೆನೂ ತೊಗೊಳ್ಳಿ. 1,000 ಎಕರೆ ತೊಗೊಳ್ಳೋದು, ಇನ್ನು ಮಿಕ್ಕಿದ್ದನ್ನು ರೆಡ್ ಝೋನಲ್ಲಿ ಇಡೋದು ಇದು ಸೂಕ್ತ ಅಲ್ಲ ಅಂತಕ್ಕಂಥ ಹೋರಾಟ ನಾವು ಕೂಡ ಮಾಡೋದು. ಆ ಸಂದರ್ಭದಲ್ಲಿ ನಮ್ಗೆ ಆ ಭಾಗದಲ್ಲಿ ಆ ರೈತರುಗಳು ಸ್ಪಂದಿಸ್ತಿಲ್ಲ. ಆವಾಗ ನಾವೇನು ತಿಳ್ಕೊಂಡು ಅಂದರೆ ರೈತರಿಗೆ ಇಂಟ್ರೆಸ್ಟ್ ಇಲ್ವೋ ಬಿಡು, ಅಕ್ವಿಷನ್ ಆಗಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ರೈತರು ಇದ್ದಾರೆ ಅಂತಕ್ಕಂಥದ್ದು ಅಂದ್ಕೊಂಡು ಕಡೆಗೆ ಯಡಿಯೂರಪ್ಪನವ್ರ ಹತ್ರ ಮುಖ್ಯಮಂತ್ರಿಗಳಾಗಿ ಒಂದು ಟೈಮ್ ತೊಗೊಂಡು ಯಡಿಯೂರಪ್ಪನವ್ರು ಆ ಫೋಟೋ ರಿಲೀಸ್ ಮಾಡ್ತೀನಿ ನಾನು ಶಾರ್ಟ್ಲಿ. ಯಡಿಯೂರಪ್ಪನವರು, ನಾನು CM ಲಿಂಗಪ್ಪನವರು ಮತ್ತು ರೈತರುಗಳು, ಆ ಭಾಗದ ರೈತರುಗಳೆಲ್ಲ ಹೋದೋ ಯಡಿಯೂರಪ್ಪನವ್ರ ಹತ್ರ. ಯಡಿಯೂರಪ್ಪನವ್ರು ಅವಾಗ ವಿಜಯೇಂದ್ರ ಅವ್ರಿಗೂ ಮತ್ತು ರುದ್ರೇಶ್ ಅವ್ರಿಗೂ ಕೂಡ ನನ್ನ ಹತ್ರ ಮಾತಾಡೋಕ್ಕೆ ಹೇಳಿದ್ರು. ಪಕ್ಕದಲ್ಲಿದೆಯಲ್ಲ ಕೃಷ್ಣಾದಲ್ಲಿ ಒಂದು ಇದಿದೆ, ಅದ್ರ ಪಕ್ಕದಲ್ಲೇ ಒಂದು ಇಂಡಿಪೆಂಡೆಂಟ್ ರೂಮ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಮಾತಾಡಿದ್ರು. ನೀವು ಏನು ಹೋರಾಟ ಮಾಡೋದು ಬೇಡ, ಏನು ಕಾನೂನಾತ್ಮಕವಾಗಿ ಬೆಲೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ. ಅಲ್ಲಿ ಒಂದು ಈ ಏರೋನಾಟಿಕಲ್ಗೆ ಸಂಬಂಧಪಟ್ಟಂಥ ಒಂದು ಇಂಡಸ್ಟ್ರಿನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಆ ಇಂಡಸ್ಟ್ರೀಸ್ ಅವರು ಕೂಡ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ. ಅಲ್ಲಿ ನಾನೀಗ ಸದ್ಯಕ್ಕೆ ಅದಕ್ಕೆ 5,000 to 6,000 ಎಕರೆ ಅದಕ್ಕೆ ತೆಗೆದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ನೀವು ಹೋರಾಟ ಮಾಡೋದು ಬೇಡ, ನೀವು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಈಗ ಹಂಗಿದ್ರು ರೆಡ್ ಝೋನ್ ಆಗಿದೆ, ಇದರಿಂದ ಏನು ಮುಂದೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇದು ರೆಡ್ ಝೋನಿಂದ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಸಹಕಾರ ಕೊಡಬೇಕು ಅಂತ ನನಗೆ ಹೇಳಿದಾರಾ ಇಲ್ವಾ ಅಂತೇಳಿ ವಿಜೇಂದ್ರ ಅವರು ಪ್ರಾಮಾಣಿಕವಾಗಿ ಮಾತಾಡಬೇಕು. DK ಶಿವಕುಮಾರ್ ಅವ್ರಿಗೆ ರಾಜಕೀಯವಾಗಿ ನಾವು ವಿರೋಧ ಮಾಡ್ತೀವಿ ಅನ್ನೋದಾದರೆ ನಮ್ಮದೇನು ತಕರಾರಿಲ್ಲ. ಆದರೆ ಅವರ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ವಿಜೇಂದ್ರ ಅವರ ಮನಸ್ಥಿತಿ, ವಿಜೇಂದ್ರ ಅವರು ಅವಾಗ ಒಂಥರ ಯಡಿಯೂರಪ್ಪನವ್ರು ವಾಯ್ಸ್ ಇದ್ದಂಗೆ. ಅವಾಗ ಯಡಿಯೂರಪ್ಪನವ್ರು CM ಆಗಿದ್ದಾಗ ವಿಜೇಂದ್ರ ಅವ್ರ ವಾಯ್ಸು ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವತ್ತು ವಿಜೇಂದ್ರ ಅವರು, ರುದ್ರೇಶ್ ಕೂಡ ಇದ್ರು ಅವತ್ತು. ರುದ್ರೇಶ್ ಅವರು ನೀವು ಕೇಳ್ಬೋದು ಬೇಕಾದ್ರೆ, ರುದ್ರೇಶ್ ವಿಜೇಂದ್ರ ಅವರು ಆತ್ಮೀಯರಿದ್ದಾರೆ. ರುದ್ರೇಶ್ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋದವ್ರೆ, ಅವರು ಅಲ್ಲಿಗೆ ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡು ಹೋದವರು. ಬಟ್ ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಅಣಿಬೇಕು ಅಂತಕ್ಕಂಥ ವಿಚಾರವಾಗಿ ಅವ್ರು ಬಂದಿದ್ದಾರೆ ಅಂತ ನಾನು ಅದು ಕೂಡ ಅಂದ್ಕೊಂಡಿದ್ದೇನೆ. ಅವತ್ತು ಅಶ್ವಥ್ ನಾರಾಯಣ್ ಅವರು ಯಾವುದೊಂದು ತುಟಿನೂ ಬಿತ್ತಿಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲ ಗಲಾಟೆ ಮಾಡಿದಾಗ, ಹೋರಾಟ ಮಾಡಿದಾಗ ಅವತ್ತು ಶಾಸಕರು ಕೂಡ, ಅವತ್ತಿನ ಶಾಸಕರು ಕೂಡ ಇದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ. ಅವತ್ತಿನ ಶಾಸಕರು ಕೂಡ ಅವತ್ತೇ ಮನ್ಸು ಮಾಡಿದರೆ, ಹಂಗಾರೆ BJP ಅವ್ರು ಮನ್ಸು ಮಾಡಿದರೆ ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ ಪಾಪ ರೈತರುಗಳು ಇಷ್ಟೊಂದು ಗಲಾಟೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಬಂದವರು ಅಷ್ಟೇ. ಅವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನು ಯಡಿಯೂರಪ್ಪನವ್ರು ಕರೆಸ್ದಾಗಲೇ ಇವರೆಲ್ಲ ಪಾಪ ಅಶೋಕಣ್ಣ ಅವ್ರಿಗೆ ಮತ್ತು ಬೇರೆಯವ್ರು ಯಾರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ನಮ್ಮನ್ನೆಲ್ಲ ಕರೆದಿ ಅವತ್ತು ಇಲ್ಲ ರೀ ನಾವು ಬಿಡ್ತೀವಿ ಹೋಗ್ರಿ ಅಂತ ಅಂದ್ಬಿಟ್ಟಿದ್ದರೆ ಇಷ್ಟೊಂದು ಘಾಸಿ ತಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ. ಅದರಿಂದ ಅವರಿಗೆಲ್ಲ ಉದ್ದೇಶ ಏನೋ DK ಶಿವಕುಮಾರ್ ಅವರು ಒಳ್ಳೆ ರೀತಿಯಲ್ಲಿ ಅವ್ರ ಮೂವ್ ಚೆನ್ನಾಗಿದೆ. ಇವಾಗ ಅವ್ರು ಮುಖ್ಯಮಂತ್ರಿ ಆದಮೇಲೆ ಅವರ ನಡವಳಿಕೆ, ಅವರು ಯಾವ ರೀತಿ ಈ ಅಭಿವೃದ್ಧಿಗೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಆಮೇಲೆ ಇದು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರೇನು ಪ್ರಾರಂಭ ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಪ್ರಾರಂಭ ಮಾಡಿದರು. ಬಟ್ ನಾವು ನಮ್ಮ ಸರ್ಕಾರ ಬಂದಮೇಲೆ ಇಲ್ಲ ಇದನ್ನು ಕೆಲವರೆಲ್ಲ ಬಂದು ರೈತರುಗಳು ರೆಡ್ ಝೋನ್ ತೆಗಿಬೇಕು, ಇಲ್ಲಾಂದರೆ ನಮಗೆ ಪರಿಹಾರ ಕೊಟ್ಬಿಡಿ, ಇಲ್ಲಾಂದ್ರೆ ಏನಾದ್ರು ಮಾಡಿ ಅಂತ ಅಂದಾಗ ನಾವು ಇದಕ್ಕೆ ಮನಸ್ಸು ಮಾಡಿ ಹೊರಟು ಅಷ್ಟೇ. ಅವರು ಮುಖ್ಯಮಂತ್ರಿಯಾಗಿ ಇದಕ್ಕೆ ಚಾಲನೆ ಕೊಡಲಿಲ್ಲ. ಅವರು ಉಪಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಹಲವಾರು ರೈತರುಗಳ ಹತ್ರ ಚರ್ಚೆ ಮಾಡಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಈಗ BJP ಅವರು ಇದ್ರ ಬಗ್ಗೆ ಬೇಕಾದ್ರೆ ವಿಜೇಂದ್ರ ಅವ್ರ ಜೊತೆ ನಾನು ಡಿಬೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಇದು ನಮ್ಮನ್ನು ಕರೆದಿದ್ರಾ ಇಲ್ವಾ ಕೇಳಿ, ಪ್ರಾಮಾಣಿಕವಾಗಿ ಅವರು ನಮ್ಗೆ ಈ ಮಾತನ್ನು ಹೇಳಿದ್ರಾ ಇಲ್ವಾ ಕೇಳಿ. ರುದ್ರೇಶ್ ಅವ್ರನ್ನ ಕೇಳಿ ನೀವು. ಈಗ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರನ್ನ ಅಣಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗ್ತದೆ ಅಂತ. 1,000 ಎಕರೆ ಹೇಳಿದ್ರು ಸರ್, ಟೌನ್ಶಿಪ್ ವ್ಯಾಪ್ತಿಯ ಜಾಗ, ಟೌನ್ಶಿಪ್ ವ್ಯಾಪ್ತಿ ಜಾಗನೇ. ಅವತ್ತು ಅವ್ರು ಪರಿಹಾರ ಕೊಟ್ಟಿದ್ದು 90 ಲಕ್ಷದಿಂದ 1 ಕೋಟಿ. ಎಷ್ಟು ವರ್ಷ ಆಗಿಲ್ಲ, ಕೇವಲ 3-4 ವರ್ಷ ಆಗಿದೆ ಅಷ್ಟೇ, 4-5 ವರ್ಷ ಆಗಿದೆ ಅಷ್ಟೇ.
ಅವರು ಈ ವ್ಯಾಪ್ತಿಲಿರ್ತಕ್ಕಂಥ ಬೇರೆಯನ್ನು ತಗೊಂಡು ಅಕ್ವೈರ್ ಮಾಡಿದ್ರು. ಬೇರೆ ವ್ಯಾಪ್ತಿದ್ದು ಪಕ್ಕದಲ್ಲಿರ್ತಕ್ಕಂಥದ್ದನ್ನ 1,000 ಚಿಲ್ಲರೆ ಅಕ್ವೈರ್ ಮಾಡಿ ಇದರಲ್ಲಿ 1,000 ಎಕರೆ ತೊಗೊಂಡ್ರು. ಇದರಲ್ಲಿ 1,000 ಎಕರೆ. ಇವತ್ತು ಯಾರು ಹಳ್ಯಾಳ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ 80 ಲಕ್ಷ 90 ಲಕ್ಷ ದುಡ್ಡು ತೊಗೊಂಡವರಲ್ಲಿ. ಅವರೆಲ್ಲ ಜನತಾದಳದ ಮುಖಂಡರುಗಳು. ಅವ್ರ ಕಾಲದಲ್ಲಿ ಆಯಿತು ಅಂತೇಳಿ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡ್ರು. ಈಗ ಕಾಂಗ್ರೆಸ್ನವ್ರು ಮಾಡವ್ರೆ ಅಂತೇಳಿ ಹೋರಾಟ ಮಾಡ್ತಾವ್ರೆ ಲೀಡರ್ಗಳು. ಸರ್, ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಇದು ಕೃಷಿ ಭೂಮಿ ಹಾಕಿ ಯಾಕೆ ಉಳ್ಕೊಂತು ಅಂತ ಹೇಳ್ತೀನಿ. ನೀವು ಬಿಡದಿ ಹೋಬಳಿನಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿ ಎಲ್ಲ ಕಡೆನೂ ಕೂಡ ಒಂದು ಕೃಷಿ ಭೂಮಿ ಇಲ್ಲ. ಎಲ್ಲ ಕೂಡ ರಿಯಲ್ ಎಸ್ಟೇಟ್ನವ್ರು ಬಂದು ಲೇಔಟ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರು ಏನಾದ್ರು ರೆಡ್ ಝೋನ್ ಮಾಡದೆ ಹೋಗಿದ್ರೆ, ಪುನರುಚ್ಚಾರ ಮಾಡ್ತೀನಿ, ಕುಮಾರಸ್ವಾಮಿ ಅವ್ರು ಏನಾದ್ರು 2006ರಲ್ಲಿ ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇದು ಕೂಡ ಇವತ್ತು 1 ಕುಂಟೆ ಯಾರಿಗೂ ಸಿಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ರಿಯಲ್ ಎಸ್ಟೇಟ್ನವರ ಮಾಫಿಯಾ ಆಗಿಬಿಟ್ಟಿರೋದು. ರಿಯಲ್ ಎಸ್ಟೇಟ್ನವ್ರು ತೊಗೊಂಡು ಲೇಔಟ್ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ರು. ರೆಡ್ ಝೋನ್ ಆಗಿದ್ದರಿಂದ ಇದನ್ನು ಕನ್ವರ್ಷನ್ ಆಗಲ್ಲ, ನಾವು ಲೇಔಟ್ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟಿದ್ದಾರೆ ವಿನ. ಈಗ ಈ ಪಂಚಾಯತಿ ಬನ್ಕುಪ್ಪೆ ಪಂಚಾಯತಿ ನೀವು ನೋಡ್ಕೊಂಬನ್ನಿ, ಎಲ್ಲ ಕಡೆ ಲೇಔಟ್ಸ್ಗಳಿದ್ದಾವೆ. ಆ ಪಕ್ಕದಲ್ಲಿ ಮಂಚಾಕ್ನಹಳ್ಳಿ ಪಂಚಾಯತಿ ನೋಡ್ಕೊಂಬನ್ನಿ, ಎಲ್ಲ ಲೇಔಟ್ಸ್ ಇದ್ದಾವೆ. ಬೈರ್ಮಂಗ್ಲ ಪಂಚಾಯತಿಯಲ್ಲಿ ಕೆಲವು ಭಾಗ ಅದು ಇದಕ್ಕೆ ಬಂದಿಲ್ಲ ಟೌನ್ಶಿಪ್ಗೆ, ಅದು ನೋಡಿ ಅದು ಲೇಔಟ್ಸ್ಗಳಾಗಿದ್ದಾವೆ. ಎಲ್ಲ ಕೂಡ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲವೂ ಲೇಔಟ್ ಆಗವೆ. ಇದೊಂದು ಯಾಕೆ ಉಳಿದಿದೆ ಅಂತ ರೆಡ್ ಝೋನಿಂದ ಅಷ್ಟೇ. ಇದು ಮುಗಿದೋಗಿರೋದು. ರೈತರುಗಳು ಯಾರು ಬರೋರು, ರಿಯಲ್ ಎಸ್ಟೇಟ್ನವ್ರು ಬೆಂಗಳೂರಿನವ್ರು ಬರೋರು ತಗೊಂಡು ಇದನ್ನು ಕೂಡ ಲೇಔಟ್ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಟ್ರು. ಅವರು ಬಿಡದಿನಲ್ಲಿ ಯಾವ ಹೋರಾಟನೂ ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಸರ್, ಈಗ ಅಶೋಕ್ ಅವರು ಆರೋಪ ಮಾಡ್ತಾ ಇರೋದು ಸರ್, ಈ ಭೂಮಿಯನ್ನ ಲೇಔಟ್ ಮಾಡ್ತಾರೆ, ಆದರೆ ಅದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಷ್ಟೇ ತಗೊಳ್ತಾರೆ ಹೊರತು ಯಾರು ವಾಸಕ್ಕೆ ಬಂದಿರಲ್ಲ. ಅಟ್ಲೀಸ್ಟ್ ರೈತರಾದರೂ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಆಯಿತು, ಅವ್ರಿಗೆ ಅವ್ರ ಸರ್ಕಾರ ಇದ್ದಾಗಲೇ ಆ ಪರಿಜ್ಞಾನ ಇರಬೇಕಾಗಿತ್ತಲ್ಲ. ನಾವು ಹೋರಾಟ ಮಾಡಿದಾಗ ಅವರು ಅದಕ್ಕೆ ನಂಗೆ ಸ್ಪಂದಿಸ್ಬೋದಾಗಿತ್ತಲ್ಲ ನಮಗೆ. ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ ಅಂತ ಮಾತಾಡ್ತವ್ರು ಅಷ್ಟೇ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ತುಟಿನೇ ಬಿಚ್ಚಲಿಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಶೋಕ್ ಅವ್ರು ತುಟಿನೇ ಬಿಚ್ಚಲಿಲ್ಲ ಈ ವಿಚಾರವಾಗಿ. ಅನೇಕ ಜನ ಬೆಳಗಾಂನಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ರೈತರು ರೈಸ್ ಮಾಡಬೇಕು ಅಂದಾಗೂ ರೈಸ್ ಮಾಡಲಿಲ್ಲ ಅಶೋಕ್ ಅವರು. ಇದು ನನ್ನ ಪ್ರಾಮಾಣಿಕವಾದಂಥ ಹೇಳಿಕೆ. ಬೆಳಗಾಂ ಸೆಷನ್ನಲ್ಲಿ ರೈಸ್ ಮಾಡಿ ನೀವು ನಮ್ಮ ಪರವಾಗಿ ಅಂದಾಗ ಒಬ್ರು ಹೋಗಿ ಅಶೋಕ್ ಅವ್ರ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಲೇ ಇಲ್ಲ. ಏನಂತ ಕೊಟ್ಟಿದ್ದಾರೆ? ಉತ್ತರ ಕರ್ನಾಟಕದ ಭಾಗದ ಇದರಲ್ಲಿ ಮಾತ್ರ ಏನು ಹಂಗಾದ್ರೆ ಅಲ್ಲ, ಈಗ ಕೇಳಿ, ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆ ಜೊತೆಗೆ ಇದು ಒಂದು ಸಮಸ್ಯೆ, ರೈತರ ಸಮಸ್ಯೆ ಅಲ್ವಾ? ಏನು ಯಾರು ಅಡ್ಡಾಕೊಂಡ್ಬಿಡ್ತಿದ್ರೆ ಇವ್ರನ್ನ ಎತ್ಕೋಬೇಡಿ ಅಂತ. ಆಯಿತು, ಇಲ್ಲಿ ಸೆಷನ್ ಆಯ್ತಲ್ಲ, ಅಲ್ಲಿ ಬೆಳಗಾಂ ಆದಮೇಲೆ ಇಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಸೆಷನ್ ಆಯ್ತಲ್ಲ, ನಂತರ ಅವಾಗ ಎತ್ಕೋಬೋದಾಗಿತ್ತಲ್ಲ. ಬನ್ರಯ್ಯ ನೆಕ್ಸ್ಟ್ ಸೆಷನ್ ನಾನು ಎತ್ಕೋತೀನಿ ಅಂತ. ಸೆಷನ್ ಆಗಿಲ್ವ? 2 ಸೆಷನ್ ಆಯಿತು. ಬೆಳಗಾಮಿಂದ ಬಂದಮೇಲೆ 2 ಸೆಷನ್ ಆಯ್ತಲ್ಲ. ಗವರ್ನರ್ ಸೆಷನ್ ಆಯಿತು, ಬಡ್ಜೆಟ್ ಸೆಷನ್ ಆಯಿತು. ತಗೋಬೋದಾಗಿತ್ತಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ. ಬಟ್ ಈಗ ರೈತರೆಲ್ಲ ಕೊಡಲ್ಲ ಅಂತಿದಾರಲ್ಲ ಸರ್, ಮತ್ತೆ ಇಲ್ಲ ಆ ಥರ ಇಲ್ಲ ನೋಡಿ. ಅದರಲ್ಲಿ ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋರು ಇದ್ದಾರೆ. ಬೇಕು ಅನ್ನೋರೆಲ್ಲ ನಮಗೆ ಬೇಕು, ಅರ್ಜೆಂಟ್ ದುಡ್ಡು ಕೊಡಿ ಅಂತ ಅವರು ಏನೋ ನಾಳೆ ನಾಡ್ದಿನ ಪ್ರೊಟೆಸ್ಟ್ ಮಾಡ್ತಾರಂತೆ. ನಮ್ಗೆ ದುಡ್ಡು ಬೇಕು, ನೀವು ಅರ್ಜೆಂಟ್ ದುಡ್ಡು ಕೊಡಿ, ನಿಮ್ಮ ಕಿತ್ತಾಡ್ದಲ್ಲಿ ನಮ್ಮ ನಾಳು ಮಾಡಬೇಡಿ ಅಂತೇಳಿ ಅವರು ಕೂಡ ನೋಡಿ. ಇದು ಕೊಡಪ್ಪ ಇಲ್ಲಿದು ನೋಡಿ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು ನಾನು ಅವತ್ತು MLA ಆಗಿರಲಿಲ್ಲ. ಅವತ್ತು ದಯಮಾಡಿ ಇದನ್ನು ನೋಡ್ಬೇಕು ತಾವೆಲ್ಲ. ವಿಜೇಂದ್ರ ಅವ್ರು ನಮ್ಮನ್ನು ಪಕ್ಕದ ರೂಮಿಗೆ ಕರ್ಕೊಂಡೋಗಿ ಏನು ಮಾತಾಡಿದ್ರು ಅಂತ ವಿಜೇಂದ್ರ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಯಡಿಯೂರಪ್ಪನವ್ರನ್ನ ನಾವೇ ಭೇಟಿ ಮಾಡಿದ್ದು. ಅವಾಗ 1,000 ಎಕರೆ ಇಲ್ಲಿ ಅಕ್ವೈರ್ ಮಾಡಿದ್ರಲ್ಲ, ಅವಾಗ ನಾವೇ ಭೇಟಿ ಮಾಡಿದ್ದು. ಇದನ್ನು ಅವತ್ತೇ ಇವರೆಲ್ಲ ಕರೆದು ಯಡಿಯೂರಪ್ಪನವರು ವಿಜೇಂದ್ರ ಅವ್ರಿಗೆ ಅಷ್ಟೊಂದು ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ಕಳ್ಕಳಿ ಇದ್ದಿದ್ರೆ, ಬಿಡ್ರಯ್ಯ ನಾನು ಯಡಿಯೂರಪ್ಪನವ್ರಿಗೆ ಹೇಳಿ ಬಿಡಿಸ್ತೀನಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತಿತ್ತು. ಇದೊಂಥರ ಏನಂದರೆ ಅವಕಾಶವಾದಿ ರಾಜಕಾರಣ ಥರ ಮಾತಾಡ್ತಕ್ಕಂಥದ್ದು. ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ ಇರ್ತಕ್ಕಂಥದ್ದು. ಅದರಿಂದ ಈಗ ಯಾರು ಬೇಡ ಅಂತವ್ರು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ರೈತರಿಗೆ. ಅಲ್ವಾ? ಮೆಜಾರಿಟಿ ಜನ ಒಪ್ಪಿದ್ದಾರೆ. ಮೆಜಾರಿಟಿ ಜನಕ್ಕೆ ಏನಾಗಿದೆ ಅಂದರೆ ರೆಡ್ ಝೋನ್ ಆಗಿದೆ, ನಾವು ನಮ್ಮ ಮಕ್ಳಿಗೊಂದು ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ, ಮತ್ತು ಅಲ್ಲಿ ಏನೂ ಕೂಡ ಮಾಡಲಿಕ್ಕಾಗಲ್ಲ. ಅವ್ರಿಗೇನಾಗ್ತದೆ, ಮದುವೆ ಮಾಡೋವಂಥ ಸಂದರ್ಭದಲ್ಲಿ ಏನಾರು ಮಾರಬೇಕು ಅಂತಂದರೆ ಕೇವಲ 50 ಲಕ್ಷಕ್ಕೆ ಕೊಡಿ ಅನ್ನೋದು, ಒಂದು 80 ಲಕ್ಷಕ್ಕೆ ಕೊಡಿ ಅನ್ನೋದು, ಇದು ಅವ್ರಿಗೆಲ್ಲರಿಗೂ ಕೂಡ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ನಾವು ಹೇಳಿದ್ದೀವಿ ನೋಡಿ, ಇಲ್ಲೂ ಕೂಡ ಹೇಳಿದ್ದೀವಿ, ಕೆಂಪು ವಲಯದಿಂದ ಮುಕ್ತಗೊಳಿಸಿ ಅಂತ ಹೇಳಿದ್ದೀವಿ. ಹೇಳಿದ್ದೀವಿ ನೋಡಿ. ಒಪ್ಕೊಂಡ್ರು ಕೂಡ ಪರಿಹಾರ ಕಡಿಮೆ ಆಯಿತು ಅನ್ನೋಂಥದ್ದು. ಪರಿಹಾರ ಕಾನೂನಾತ್ಮಕವಾಗಿ ಕೊಡಬೇಕಲ್ಲ. ಇದಕ್ಕೆ ಪರಿಹಾರ ಯಾಕೆ ಕಡಿಮೆ ಆಯಿತು ಅಂತ ಹೇಳ್ತೀನಿ ಕೇಳಿ. ಅವರು ಕೆಂಪು ವಲಯ ಮಾಡಿದ್ರಿಂದ ಅಲ್ಲಿ ಟ್ರಾನ್ಸಾಕ್ಷನ್ ಆಗಲಿಲ್ಲ. ಯಾವಾಗಲೂ ಕೂಡ ನಾವು ಸರ್ಕಾರಕ್ಕೆ ಅಕ್ವೈರ್ ಮಾಡಬೇಕು ಅಂತ ಅಂದಾಗ 2 ವರ್ಷದ ಟ್ರಾನ್ಸಾಕ್ಷನ್ ತೊಗೊತಾರೆ. ಆ ಟ್ರಾನ್ಸಾಕ್ಷನ್ ಪ್ರಕಾರ ಹೋದರೆ 1.5 ಟಾಪ್ ಮೋಸ್ಟ್ ಆಗೋದು.
ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಗಮನ ಹರಿಸಿ ಅದ್ಯಾವುದಾವುದು ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನೆಲ್ಲ ಆಚೆ ತೆಗೆಸಿ ಇಷ್ಟಕ್ಕೆ ಎರಡರ ಮೇಲೆ ಕೊಡಲೇಬೇಕು ರೈತರಿಗೆ ಅಂತೇಳಿ ತೀರ್ಮಾನ ಎರಡಕ್ಕೆ ಒಪ್ಕೊಂಡು ಖುಷಿಯಾಗಿದ್ರು ರೈತರು. ಸ್ವಲ್ಪ ಕೆಲವರು ಇವರ ಹಿಂದ್ಗಡೆಯಿಂದ ಕಡ್ಡಿ ಅಲ್ಲಾಡಿಸೋದ್ರಿಂದ ಇದು ಆಯ್ತು ಅಷ್ಟೇ. ಆದರೆ ಇದು ಯಾಕಾಯಿತು? ಕೆಂಪು ವಲಯ ಆದ್ದರಿಂದ ಟ್ರಾನ್ಸಾಕ್ಷನ್ ಆಗಲಿಲ್ಲ, ರೇಟು SR ರೇಟ್ ಜಾಸ್ತಿ ಆಗಲಿಲ್ಲ, SR ರೇಟು ಸ್ಟ್ಯಾಗ್ನೆಂಟ್ ಆಗ್ಬಿಡ್ತು. ಇವತ್ತು SR ರೇಟ್ ತೊಗೊಳ್ಳಿ, ನೀವು 3 ಪಟ್ಟು ಕೊಡಬೇಕು ನಾವು ಕಾನೂನುಬದ್ಧವಾಗಿ. ಆದರೆ ಇವತ್ತು ನಾವು 5 ಪಟ್ಟು 6 ಪಟ್ಟು 7 ಪಟ್ಟು ಕೊಟ್ಟಿದ್ದೀವಿ. ಇವತ್ತು ಯಾವತ್ತಿದ್ರು ಇದು ಕೆಂಪು ವಲಯ ಇದನ್ನು ತೆಗಿಯೋಕ್ಕಾಗಲ್ಲ, ಯಾವತ್ತಿದ್ರು ಇದು ಇದೇ ಹಣ ಬರ. ಸರ್, ಈಗ ಅಂತಿಮವಾಗಿ ಸರ್ಕಾರ ಇನ್ನೂ 1.5 ವರ್ಷ 2 ವರ್ಷ ಇರುತ್ತೆ ಸರ್. ಈ ಸರ್ಕಾರ ಈ ಜಾರಿ ಮಾಡೋಕ್ಕಾಗತ್ತೆ ಎಲ್ಲವನ್ನೂ ಕೂಡ ಅಂತ ಸರ್. ಅಲ್ಲ, ಅವರು ಮೊದಲು ನಮ್ಮ ಮೇಲೆ ಏನು ಹೇಳಿದ್ರು ಅಂದರೆ ಇವ್ರ ಹತ್ರ ದುಡ್ಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಇವರು ದುಡ್ಡು ಕೊಡಲ್ಲ, ಸುಮ್ಮನೆ ಅಕ್ವೈರ್ ಮಾಡಿ ಬಿಟ್ಬಿಡ್ತಾರೆ, ರೈತರನ್ನ ಅತಂತ್ರ ಮಾಡ್ತಾರೆ ಅಂದರು. ನಾವು ದುಡ್ಡಿನ ಮೂಲನೂ ಹೇಳಿದ್ದೀವಿ ಅವ್ರಿಗೆ ದುಡ್ಡು ಎಲ್ಲಿದೆ ಅಂತೇಳಿ. ಇನ್ನು ಕೆಲವ್ರು ಏನು ಹೇಳಿದ್ರು ಅಂತಂದರೆ ನಮ್ಮನ್ನೆಲ್ಲ ಒಕ್ಲೆಬ್ರಿಸ್ತಾರೆ, ಊರನ್ನೇ ಒಕ್ಲೆಬ್ರಿಸ್ಬಿಡ್ತಾರೆ, ನಮ್ಮ ಊರನ್ನ ಎಲ್ಲ ಖಾಲಿ ಮಾಡಿಸ್ತಾರೆ ಅಂದರು. ನಾವು ಅದನ್ನು ಕೂಡ ಹೇಳ್ದೆ, ಊರನ್ನ ಯಾರನ್ನೂ ಕೂಡ ನಾವು ಒಕ್ಲೆಬ್ಸಲ್ಲ. ಊರಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಅಲ್ಲೇ ಕೂಡ ಇಂಟ್ಯಾಕ್ಟಲ್ಲೇ ಇಡ್ತೀವಿ, ಅದಕ್ಕೆ ಡೆವಲಪ್ ಮಾಡ್ತೀವಿ, ಆ ಊರುಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಸುತ್ತ ಅದರಿಂದ ಒಂದು 100 ಅಡಿನೋ 200 ಅಡಿನೋ ಸುತ್ತನೂ ಅಕ್ವೈರ್ ಮಾಡಿ ಅದಕ್ಕೆ ಇನ್ನೂ ಸೌಲಭ್ಯಗಳು ಬೇಕು, ಅದನ್ನು ಕೂಡ ಊರಿಗೆ ಕೊಡ್ತೀವಿ ಅಂತ ಹೇಳ್ದೋ. ಆಮೇಲೆ ಇವ್ರು ಯಾರು ಜಮೀನು ಇಲ್ಲದೆ ಇರ್ತಕ್ಕಂಥವ್ರನ್ನ ಒಕ್ಲೆಬ್ರಿಸ್ಬಿಡ್ತಾರೆ ಅಂದರು. ಇಲ್ಲ, ಜಮೀನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ನಾವು ಯಾರಲ್ಲಿ ವಾಸಿಗಳಾಗಿದ್ದಾರೆ ಅವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ 50-53 ಅರ್ಜಿ, ಅದು 50-53 ಅರ್ಜಿ ಏನಾಗಿದೆ ಅಂತಂದರೆ ನಮ್ಮ ಬೆಂಗಳೂರಿಂದ 18 ಕಿಲೋಮೀಟ್ರ್ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಅವ್ರನ್ನ ಎತ್ತು ಕಟ್ಟಿದ್ರು, ಅವ್ರಿಗೂ ಹೇಳ್ದೋ ನಾವು ನಿಮಗೂ ಸೈಟ್ ಕೊಡ್ತೀವಿ ಅಂತ. 1 ಎಕರೆ ನೀವೇನು ಅರ್ಜಿ ಹಾಕ್ಕೊಂಡಿದ್ದೀರ, 1 ಎಕರೆ 1 ಸೈಟ್ ಹಂಗೆ ನಿಮಗೂ ಕೊಡ್ತೀವಿ ಅಂತೇಳಿ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡ್ದೋ. ಹಿಂಗೆ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗ ರೇಟ್ ಕಡಿಮೆ ಆಯಿತು ಅಂತಂದರೆ ಇದು ಕಾರಣ ಕುಮಾರಸ್ವಾಮಿ ಅಲ್ವ ಹೊಣೆ? ಈ ಹೊಣೆ ಯಾರು ಹೊರಬೇಕು? ಕೆಂಪು ವಲಯ ಮಾಡಿದ್ರಿಂದ SR ರೇಟ್ ಜಾಸ್ತಿ ಆಗಲಿಲ್ಲ, ಇದು ಪ್ರಾಬ್ಲಮ್ ಆಯಿತು. ಆಮೇಲೆ ನಾವು ಸುಮ್ಮನೆ ಎದ್ದದ್ದು ಕೊಡೋಕ್ಕಾಗಲ್ಲ, ಹೈಯೆಸ್ಟ್ ರೇಟ್ ಕೊಟ್ಟಿರೋದು ನಾವು. ನೀವು ತೆಗೆದು ನೋಡಬೇಕು, ದೇವನಹಳ್ಳಿ ಭಾಗದಲ್ಲಿ ಅಲ್ಲಿ ಇಲ್ಲಿ ಯಾವ ರೇಟ್ ಇದೆ ಆ ರೀತಿ ಅದಕ್ಕಿಂತ ಹೆಚ್ಚು ರೇಟ್ ಕೊಟ್ಟಿದ್ದೀವಿ. ನಾಳೆ ಯಾರು ಕೋರ್ಟ್ಗೆ ಹೋದರೆ ಬಹುಶಃ ಇದ್ರ ಮೇಲೆ ಕೋರ್ಟ್ಗೆ ಹೋದರೆ ಆ ಭಾಗದವ್ರಿಗೆ ಇನ್ನೂ ಕೂಡ ಅನುಕೂಲ ಆಗ್ತದೆ. ಬಟ್ ಬಿಜೆಪಿ ಹೇಳ್ತಾರೆ ನೆಕ್ಸ್ಟ್ ನಾವು ಗೌರ್ಮೆಂಟ್ ಏನು ಬಂದರೆ ಇದನ್ನು ನಾವು ಮತ್ತೆ ರದ್ದುಪಡಿಸ್ತೀವಿ. ಆಯಿತು, ಯಡಿಯೂರಪ್ಪನವರೇ ರದ್ದುಪಡಿಸ್ಬೋದಾಗಿತ್ತಲ್ಲ. ಈಗೇನು ಹೇಳೋದು ಅದನ್ನು? ಅವಾಗ ನಾವು ಕೇಳಿದ್ವಲ್ಲ, ನಿಮ್ಗೆ ತೋರಿಸಿದ್ನಲ್ಲ ನಾನು ಫೋಟೋಸ್ನ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು. ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಇವತ್ತೇ ರದ್ದುಪಡಿಸ್ಬೋದಲ್ಲ. ಬಟ್ ಅವ್ರು ಇದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಹೊರಟವ್ರೆ ವಿನ ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಅವತ್ತೇ ರದ್ದುಗೊಳಿಸ್ಬೋದಾಯ್ತಲ್ಲ. ಇಲ್ಲ ರೀ, ನಾನು ಡ್ರಾಪ್ ಮಾಡಿದ್ದೀನಿ, ನಾವು ರೈತರ ಪರ. ಯಡಿಯೂರಪ್ಪನವರು ಇದೇನೋ ಹಸಿರು ಶಾಲೆ ಹಾಕ್ಕೊಂಡು ಓದ್ ತೊಗೊಂಡವ್ರು ಅವರು, ರೈತರಿಗೆ ಸಪ್ರೇಟ ಬಡ್ಜೆಟ್ ಮಂಡಿಸ್ತವ್ರು ಅವರು. ನಾನು ರೈತರ ಪರ ಕಣೆ, ನಾನು ಡ್ರಾಪ್ ಮಾಡ್ತೀನಿ ಅಂತ. ಯಾತಕ್ಕೋಸ್ಕರ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವ್ರು ನಮ್ಮನ್ನು ಕರೆದು ಯಾವುದೋ ಏರೋನಾಟಿಕಲ್ ಸಂಸ್ಥೆ ಬರ್ತದೆ, ಅಲ್ಲೊಂದು ಇಂಡಸ್ಟ್ರೀಸ್ ಬರ್ತದೆ, ಅದಕ್ಕೆ ನೀವು 5,000 ಎಕರೆ 6,000 ಎಕರೆ ಬೇಕಾಗ್ತದೆ, ನನ್ನ ಹತ್ರ ಚರ್ಚೆ ಮಾಡವ್ರೆ ಅಂತೇಳಿ ಇದು ಹೇಳಿದ್ರೆ ಇಲ್ವ ಅಂತ ಕೇಳಿ, ಪ್ರಾಮಾಣಿಕವಾಗಿ ಮಾತಾಡೋಣ. ನಾವು ಜನಗಳನ್ನ ಅದೆಲ್ಲ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲರ ಹತ್ರನೇ ಮಾತಾಡ್ತೀವಿ, ರೈತರುಗಳ ಹತ್ರ ಮಾತಾಡಿ ಯಾಕಂದರೆ ನೋಡ್ರಿ, ಇದು ಯಾವತ್ತಿದ್ರೂ ಇದು ಡಿನೋಟಿಫೈ ಮಾಡೋಕ್ಕಾಗಲ್ಲ. ಆಮೇಲೆ ನೋಡ್ರಿ, ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಶುರುವಾಗಿದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. ಎಲ್ಲ 4 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ. ಆಮೇಲೆ ಅಶೋಕ್ ಅವರು ಕೂಡ ಮೊನ್ನೆ ಮಾತಾಡೋರು ಅಸೆಂಬ್ಲಿನಲ್ಲಿ. DK ಶಿವಕುಮಾರ್ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಇನ್ನು ಮುಂದೆ ಯಾವ ಬೆಂಗಳೂರನ್ನು ಕೂಡ ನೀವು ಅಭಿವೃದ್ಧಿ ಜಾಸ್ತಿ ಏನೋ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ, ನೀವು ಟೌನ್ಶಿಪ್ಗಳನ್ನು ಮಾಡಬೇಕು. ಹೆಂಗೆ ಮಾಡೋದು? ಟೌನ್ಶಿಪ್ನ ರೈತರ ಜಾಗ ತಗೊಳ್ಳೋದ್ರೆ ಟೌನ್ಶಿಪ್ ಮಾಡೋಕ್ಕಾಯ್ತದ? ನೀವು ಎಲ್ಲಿ ಟೌನ್ಶಿಪ್ ಮಾಡಿದ್ರು ರೈತರ ಜಾಗನೇ ತಗೋಬೇಕು, ಸರ್ಕಾರದ ಜಾಗ ಯಾವುದು ಇಲ್ವಲ್ಲ ಟೌನ್ಶಿಪ್ ಮಾಡೋಕ್ಕೆ. ಅದನ್ನು ಗೊತ್ತಿಲ್ಲ ಸರ್, ನನಗದೆಲ್ಲ ಐಡಿಯಾ ಇಲ್ಲ. ಅವೆಲ್ಲ ಇಲ್ಲ, ಯಾರ್ಯಾರೋ ಅವ್ರವ್ರ ಹಿತಾಸಕ್ತಿ ಅಂಟಿಸ್ಕೊತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. DK ಶಿವಕುಮಾರ್ ಅವ್ರ ಹಿಂದಿನ ಕೈಯಲ್ಲಿ ಬಿಟ್ಟಿಲ್ಲ ಅಂತ ವಾಗ್ದಾಳಿ ಮಾಡೋದು. ಬಿಡಿ ಪಾಪ. ಏನಾಗಿದೆ ಹೇಳ್ತೀನಿ ಕೇಳ್ರಿ. ಕುಮಾರಸ್ವಾಮಿಯವ್ರಿಗೆ ನೋಡ್ರಿ, ನಾನು ಒಂದೇ ಮಾತು ಹೇಳ್ತೀನಿ. ಸಿದ್ದರಾಮಯ್ಯನವ್ರು ಇದ್ದಾಗಲೂ ಕೂಡ ಇದು ಅಕ್ವಿಷನ್ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು, ಇದೇ ರೈತರು ಹೋರಾಟ ಮಾಡ್ತಿದ್ರು. ಕುಮಾರಸ್ವಾಮಿ ಅವ್ರು ಬಂದಿದ್ರಾ? ಅವ್ರ ಮಗ ಬಂದಿದ್ರಾ? ಅಶೋಕಣ್ಣ ಬಂದಿದ್ರಾ? ಯಾಕೆ ಇದ್ದಕ್ಕಿದ್ದಂಗೆ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದಮೇಲೆ ಇದ್ದಕ್ಕಿದ್ದಂಗೆ ಸ್ಪೀಡಪ್ ಆಗ್ಬಿಟ್ರಲ್ಲ? ಯಾಕೆ ಇದರಿಂದ ಹಿನ್ನೆಲೆ ಏನಿದ್ರು, ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಹಂಗಾರೆ? 2 ಸಾರಿ ಬಂದ್ಬಿಟ್ರು ಪಾಪ ನಿಖಿಲಣ್ಣ ಅವರು, DK ಶಿವಕುಮಾರ್ ಅವ್ರು ಮುಖ್ಯ. ಅವತ್ತುವರೆಗೂ ಕರೆದ್ರೆ ರೈತ ಕರೆದ್ರೆ ಸುಮ್ಮನೆ ಕಣ್ಣು ಹೊಡ್ಸ್ತಕ್ಕಂಥ ಮಾತಾಡ್ಬಿಟ್ಟು ಹೋಗ್ತಿದ್ರು. ಕುಮಾರಣ್ಣ ಫುಲ್ ಆ್ಯಕ್ಟಿವ್ ಆಗ್ಬಿಟ್ರಿ ಇವಾಗ. ಅವ್ರದ್ದು ನಾನು ತೋರಿಸೋದಲ್ಲ ನಿಮಗೆಲ್ಲ ವೀಡಿಯೋ, ಅವರೇ ಹೇಳಿರೋದು 40% ಕೊಡ್ತೀನಿ ನಾನು ರೈತರಿಗೆ ಡೆವಲಪ್ಡ್ ಏರಿಯಾದಲ್ಲಿ ಅಂತ. ನಾವಿವಾಗ ರೈತರಿಗೆ ನೀವು ಹೇಳಿದ್ರಿ ಕಡಿಮೆ ಆಯಿತು ರೇಟ್ ಅಂತಲ್ವ, ಅವ್ರು ರೇಟ್ ತೊಗೊಳ್ಳೋದು ಬೇಡ, ಜಮೀನೇ ತೊಗೊಳ್ಳಿ, 50% ಕೊಡ್ತೀವಿ ನಾವು. ಜಮೀನೇ ತೊಗೊಂಡ್ರೆ ಒಳ್ಳೆ ಇವತ್ತಿನ ಮಾರ್ಕೆಟಿಗೆ ಬೆಲೆಗಿನ ಜಾಸ್ತಿ ದುಡ್ಡು ಸಿಗ್ತದೆ ನಿಮಗೆ. ಜಮೀನೇ ತೊಗೊಳ್ಳಿ ನೀವು, ನಾವು ದುಡ್ಡು ತೊಗೊಳ್ಳಿ ಅಂತ ನಿಮ್ಗೆ ಯಾರಿಗೂ ಒತ್ತಡ ಮಾಡ್ತಾ ಇಲ್ಲ ನಾವು ದುಡ್ಡನ್ನ ನಾವು ಗಲಾಟೆ ಮಾಡಿ ನಾವೇ ಹೋರಾಟ ಮಾಡಿ ಜಾಸ್ತಿ ಯಾಕೆ ಮಾಡಿಸ್ತೋ ಅಂದರೆ ಸಣ್ಣ ಪುಟ್ಟ ರೈತರಿಗೆ ಅನುಕೂಲ ಆಗಲಿ ಅಂತ 1/2 ಎಕರೆ
10 ಕುಂಟೆ ಇಂಥ ರೈತರುಗಳು ಇದು ತೊಗೊಳಕ್ಕಾಗಲ್ಲ, ಶೇರಿಂಗ್ ಹೋಗೋಕ್ಕಾಗಲ್ಲ. ಬಹುಶಃ ನನಗೆ ಗೊತ್ತಿರೋಂಗೆ ಅಲ್ಲಿ 80% ಜನ ಶೇರಿಂಗ್ ಹೋಗೋಕೆ ರೆಡಿ ಆಗಿಬಿಟ್ಟವ್ರೆ. ನಮಗೆ ಶೇರಿಂಗೇ ಕೊಡಿ ಅನ್ನೋ ಮಟ್ಟದಲ್ಲಿ ಎಲ್ರಿಗೂ ಕೂಡ ನಮಗೆ ಪತ್ರ ಕೊಡ್ತಾ ಇರೋದು ಅವರೆಲ್ಲ ಶೇರಿಂಗ್ ಕೊಡಿ ಅಂತೇಳಿ. ಬಟ್ ನಾನು ಇದನ್ನು ನೇರವಾಗಿ ಹೇಳ್ತೀನಿ, ಇದು ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎಣಿಬೇಕು ಅಂತಕ್ಕಂಥ ಉದ್ದೇಶ ವಿಧೇಯವಿನ ಯಾರು ರೈತರ ಪರವಾಗಿ ಇವ್ರು ಯಾರು ಕೂಡ ಮಾತಾಡ್ತಕ್ಕಂಥ ಇದು ಇವರೇ ಮಾಡಿರ್ತಕ್ಕಂಥ ಕಮಿಟ್ಮೆಂಟ್ಗಳು ಇರಲಿ. ಅದು ಅವ್ರ ಹೋರಾಟ ಅದು ಇದ್ದಿದೆ. ನಮ್ಮ ಕೆಲಸ ನಾವು ಮಾಡ್ತೀವಿ ಸಾರ್ವಜನಿಕವಾಗಿ. ನಾಳೆ ಚುನಾವಣೆ ಬಂದಾಗ ತೀರ್ಮಾನ ಆಗ್ತದಲ್ವಾ, ತೀರ್ಮಾನ ಓಟ್ ಹಾಕ್ತಾರಲ್ವ ಜನ ಯಾರಿಗೆ ಹಾಕ್ಬೇಕಂತ. ವಿಶೇಷ ಪ್ರೀತಿ ಅಂತ ವಿಜೇಂದ್ರ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ನೀವೇ ಕೇಳಬೇಕಲ್ವ, ಯಾಕೆ ಅವತ್ತು ಇಲ್ಲದೇ ಇರೋ ಹೋರಾಟ ಇವತ್ತು ಯಾಕೆ ಅಂತ ಅಶೋಕಣ್ಣ ಕೇಳ್ಬೇಕು. ನೀವು ಹೇಳ್ದಂಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಅದಾದ್ಮೇಲೆ 2 ಸೆಷನ್ ಆಯ್ತಲ್ಲ, ಅವತ್ತು ಅವ್ರಿಗೆ ನಾನು ಎಣಿಬೇಕು ಇದರಲ್ಲಿ ರೈತರಿಗೆ ಸಹಾಯ ಮಾಡಬೇಕು ಅಂದಿದ್ರೆ ಅದಾದ್ಮೇಲೆ 2 ಸೆಷನಲ್ಲಿ ಮಾತಾಡ್ಬೋದಾಗಿತ್ತಲ್ಲ ಅವರು ಅಶೋಕಣ್ಣ ಅವರು. 2 ದಿನಗಳಿಂದ ಸಹಿಸ್ತಾ ಇಲ್ಲ ಹಾಗಾದ್ರೆ ಇವರು. ಮೇಜರ್ ನಮ್ಮ ಕಮ್ಯುನಿಟಿಯವರು ಎಲ್ರಿಗೂ ಹೊಟ್ಟೆಲ್ಲಿ ತೋಳಿಸ್ತಾ ಇದೆ. ನಮ್ಮ ಕಮ್ಯುನಿಟಿಯವರು ಅವರಲ್ಲ ಲೀಡರ್ಗಳು. ಅವ್ರು ಅಂದ್ಕೊಂಡಿದ್ರು ಯಾವುದೇ ಕಾರಣಕ್ಕೆ ಸಿದ್ದರಾಮಣ್ಣ ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಆಗಲ್ಲ, ಈ ಕಾಂಗ್ರೆಸ್ ಇವ್ರು ಕಿತ್ತಾಡಿ ಹಾಳಾಗೋಗ್ತದೆ ಅಂತ. ಯಾವ ರೀತಿ ಸ್ಮೂತ್ ಟ್ರಾನ್ಸ್ಫರ್ ಆಯ್ತಲ್ಲ, ಸಿದ್ದರಾಮಣ್ಣ ಅವರು ದೊಡ್ಡ ಮನ್ಸು ಮಾಡಿ ಬಿಟ್ಕೊಟ್ರಲ್ಲ, ಇದನ್ನು ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಹಾಂ, ಅದನ್ನು ಅವ್ರನ್ನೇ ಕೇಳಿ ನೀವು ಯಾಕೆ ಅಂತ. ಸರ್, ಈಗ 2 ದಿನಗಳ ಸಭೆ ಮಾಡಿದ್ದೀರಿ, ನಾಳೆ ಹೇಗಿರುತ್ತೆ ಅಂತ ಮಧ್ಯಾಹ್ನ? ಏನು ತೊಂದರೆ ಇಲ್ಲ, ಎಲ್ಲರೂ ಬಂದಿದ್ದಾರೆ, ಶಾಸಕರುಗಳು ಮಂತ್ರಿಗಳೆಲ್ಲರೂ ಬಂದಿದ್ದಾರೆ. ಸುಮ್ಮನೆ ಜಸ್ಟ್ ಒಂದು ಕಡೆ ಸೇರೋಕ್ಕೋಸ್ಕರ ಅಷ್ಟೇ. ನಾಳೆ ಏನಾದರೂ ಸಣ್ಣ ಪುಟ್ಟ ನಾವು ಮಾಕಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ. ಅಂದರೆ ಯಾವ ಥರ 2ನೇ ಓಟ್ ಪ್ರಿಫರೆನ್ಷಿಯಲ್ ಓಟ್ ಇದೆಯಲ್ಲ, ಒಂದೇ ಓಟ್ ಆದರೆ ಯಾವ ಮಾಕಿಂಗ್ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ಮಾಕಿಂಗ್ ಕೂಡ ನಡೀತಾ ಇದೆ. ಮಾಕಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿಂದ ಹೋಗ್ತೀವಿ, 8-8:30 ಬಸ್ನಲ್ಲಿ ಹೋಗ್ತೀವಿ ನಾವೆಲ್ಲರೂ. ಅಲ್ಲ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಲಾಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಅವರು ಬಂದಿದ್ದಾರೆ ಇದ್ದಾರೆ ಬಂದು ಹೋದ್ರು ಅವರು ಕೂಡ. ನಮಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ನಮ್ಗೆ ಇರ್ತಕ್ಕಂಥ ಓಟ್ನ ಹಾಕ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಮ್ಗೆ 2ನೇ ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ನಮಗೆ 3 ಓಟ್ ಬರ್ತದೆ. 2ನೇ ಪ್ರಿಫರೆನ್ಷಿಯಲ್ ಓಟಲ್ಲಿ ನಮಗೆ ಕಡಿಮೆ ಇರೋದು 2 ಓಟು ಶಾರ್ಟೇಜ್ ಇರೋದು. ನಾವು ಕರೆಕ್ಟಾಗಿ ಮಾಡ್ಕೊಂಡ್ರೆ 3 ಓಟು ಕೂಡ ನಮ್ಗೆ ಆಗ್ತದೆ, ನಾವು ಗೆಲ್ತೀವಿ. ಕಾನ್ಫಿಡೆನ್ಸ್ ಇದೆ ಸರ್, ಎಲ್ಲರೂ ಹಸಿಂದ ಆಗದಂಗೆ ಮತ ಹಾಕ್ತಾರೆ ಅಂತ. ಅದಕ್ಕೆ ಮಾಕಿಂಗ್ ಮಾಡಿಸ್ತಾ ಇರೋದು ಆ ದೃಷ್ಟಿಯಿಂದ ಅಷ್ಟೇ. ಕೂಡ ಒಂದು 3-4 ಜನ ತಪ್ಪು ಮಾಡಿದ್ರು ಅನ್ನೋಂಥದ್ದು. ಇಲ್ಲ ಹಂಗೆ ಇದೇನು ನ್ಯೂಮರಿಕಲ್ ನಂಬರ್ಸ್ಗಳಲ್ಲಿ ಒಂಚೂರು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ. 1 2 ಈಗ 1 ಅಂದರೆ ನೇರವಾಗಿ 1 ಎಳೆದ್ಬಿಟ್ಟು ಹೊಂಡೋಯ್ತಾರೆ. 2 ಬರಿಬೇಕಾದ್ರೆ ಕೆಲವರು 2ನ ವಿಶೇಷವಾಗಿ ಬರೀತಾರಲ್ಲ ಹಂಗೆ ಅದು. ಬಟ್ ಅಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದು ಇರ್ತದಲ್ಲ, ಆ ರೀತಿ ಬರೀರಿ ಅಂತ ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಮತದಾನ ಮಾರ್ಗಸೂಚಿ ಪಾಲಿಸಿ ಅಂತ ಹೇಳ್ತಿದ್ದೀರಿ. ಹೌದು, ಖಂಡಿತ. ಥ್ಯಾಂಕ್ ಯು ಗುರುಳೆ, ಥ್ಯಾಂಕ್ ಯು ವೆರಿ ಮಚ್.